ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಹರ್ ಸರ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬುಕ್ಕಾಪಟ್ನ. ಪ್ರೀತಿಯ ವಿದ್ಯಾರ್ಥಿಗಳೇ, ಅಂತಿಮ BA ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತಹ ಪ್ರಮುಖ ಪತ್ರಿಕೆಯಾಗಿರ್ತಕ್ಕಂಥ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ಗೆ ಸಂಬಂಧಿಸಿದಂತೆ ನಾವೀಗಾಗಲೇ 2ನೇ ಅಧ್ಯಾಯದಲ್ಲಿ ನಾವು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. 2ನೇ ಅಧ್ಯಾಯ ಸಂಶೋಧನಾ ಪ್ರಕ್ರಿಯೆ, ರಿಸರ್ಚ್ ಪ್ರೋಸೆಸ್. ಈಗಾಗಲೇ ನಾವು ಸಂಶೋಧನಾ ಪ್ರಕ್ರಿಯೆ ಅಂದರೆ ಏನು, ಸಂಶೋಧನಾ ಪ್ರಕ್ರಿಯೆ ಬರುವಂಥ 8 ಹಂತಗಳು, ಆ 8 ಹಂತಗಳಲ್ಲಿ ಮೊದಲನೇ ಹಂತವಾಗಿರ್ತಕ್ಕಂಥ ಸಮಸ್ಯೆಯ ಆಯ್ಕೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ 2ನೇ ಹಂತ ಮತ್ತು 3ನೇ ಹಂತದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಬರುವಂಥ 2ನೇ ಹಂತವಾಗಿರ್ತಕ್ಕಂತಹ ಸಾಹಿತ್ಯ ಅಧ್ಯಯನ ಮತ್ತು 3ನೇ ಹಂತವಾಗಿರ್ತಕ್ಕಂತಹ ಪ್ರಾಕ್ಕಲ್ಪನೆಯ ರಚನೆ, ಇದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ 2ನೇ ಹಂತವಾಗಿರ್ತಕ್ಕಂಥ ರಿವ್ಯೂ ಆಫ್ ಲಿಟ್ರೇಚರ್, ರಿಲೇಟೆಡ್ ಲಿಟ್ರೇಚರ್, ಸಂಬಂಧಿಸಿದ ಸಾಹಿತ್ಯ ಅಧ್ಯಯನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈಗಾಗಲೇ ತಮಗೆ ತಿಳಿದಿರುವ ರೀತಿಯಲ್ಲಿ ಸಂಶೋಧಕನು ತನ್ನ ಸಂಶೋಧನೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡು ಆದಮೇಲೆ 2ನೇ ಹಂತದಲ್ಲಿ ಆ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂತೆ ಏನೇನು ಸಾಹಿತ್ಯ ಇದೆ ಈಗಾಗಲೇ ಅದನ್ನು ಆತನು ಅಧ್ಯಯನ ಮಾಡುವಂಥದ್ದೇ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಅಂತ. ರಿವ್ಯೂ ಆಫ್ ಲಿಟ್ರೇಚರ್ ಇಸ್ ದ ಸೆಕೆಂಡ್ ಸ್ಟೆಪ್ ಇನ್ ದ ರಿಸರ್ಚ್ ಪ್ರೋಸೆಸ್. ನಾನು ಈಗಾಗಲೇ ಹೇಳೋ ಪ್ರಕಾರ ಇದು ಸಂಶೋಧನಾ ಪ್ರಕ್ರಿಯೆಯಲ್ಲಿ 2ನೇ ಪ್ರಮುಖವಾಗಿರ್ತಕ್ಕಂಥ ಹಂತ. ದ ರಿವ್ಯೂ ಆಫ್ ಲಿಟ್ರೇಚರ್ ಈಸ್ ಎ ಸಮರಿ ಆಫ್ ಆಲ್ ದ ರಿವ್ಯೂಸ್ ಫ್ರಮ್ ವೇರಿಯಸ್ ರಿಸರ್ಚ್ ಲಿಟ್ರೇಚರ್ ರಿಲೇಟೆಡ್ ಟು ದ ಕರೆಂಟ್ ಸ್ಟಡಿ ಕ್ಯಾರಿಡ್ ಔಟ್ ಬೈ ಎ ರಿಸರ್ಚರ್. ಅಂದರೆ ಸಂಶೋಧಕನು ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನೆಲ್ಲ ಇತರ ಸಂಶೋಧನೆಗಳನ್ನು ಮಾಡಿದ್ದಾರೆ ಅವುಗಳನ್ನು ಅಧ್ಯಯನ ಮಾಡಿ ಅದರ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ಈ ಹಂತ ಅಂತ ನಾವು ಹೇಳಬಹುದು. ಇಟ್ ಹೆಲ್ಪ್ಸ್ ಟು ದ ಡಿಸ್ಕವರ್ ವಾಟ್ ಈಸ್ ಆಲ್ರೆಡಿ ನೋ ಅಬೌಟ್ ದ ರಿಸರ್ಚ್ ಪ್ರಾಬ್ಲಮ್ ಅಂಡ್ ವಾಟ್ ಮೋರ್ ಹ್ಯಾಸ್ ಟು ಬಿ ಡನ್. ಅಂದರೆ ಇದನ್ನು ಅಧ್ಯಯನ ಮಾಡೋದರಿಂದಾಗಿ ಸಂಶೋಧಕನಿಗೆ ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಹೀಗೆ ಏನೆಲ್ಲ ಒಂದು ಅಧ್ಯಯನಗಳಾಗಿದ್ದಾವೆ ಅನ್ನೋದು ಗೊತ್ತಾಗ್ತದೆ, ಮತ್ತು ಇನ್ನು ಏನು ನಾನು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಾಗ್ತಾ ಹೋಗ್ತದೆ. ದ ಲಿಟ್ರೇಚರ್ ರಿವ್ಯೂ ಈಸ್ ಅ ಮೇಜರ್ ಕಾಂಪೊನೆಂಟ್ ಆಫ್ ದ ರಿಸರ್ಚ್. ಸಂಶೋಧನೆಯಲ್ಲಿ ಈ ಒಂದು ಸಾಹಿತ್ಯ ಅಧ್ಯಯನ ಅನ್ನೋದು ಅತ್ಯಂತ ಪ್ರಮುಖ ಅಂಶ. It is an analysis of relevant publication that helps set the context and define the research topic. ಈ ರೀತಿ ಅವನು ಸಾಹಿತ್ಯವನ್ನು ಅಧ್ಯಯನ ಮಾಡೋದ್ರಿಂದ ತನ್ನ ಸಂಶೋಧನಾ ವಿಷಯವನ್ನು ಅಥವಾ ಸಮಸ್ಯೆಯನ್ನು ವ್ಯಾಖ್ಯಾನ ಮಾಡೋದಕ್ಕೆ ಅದು ಸಹಾಯಕ ಆಗ್ತಾ ಹೋಗ್ತದೆ. The literature review start with the selection of a problem for the research, continue throughout the various stages of the research process and ends with the report writing. ಈ ಸಾಹಿತ್ಯ ಅಧ್ಯಯನ ಅನ್ನುವಂಥದ್ದು ಸಂಶೋಧನೆಯ ಉದ್ದಕ್ಕೂ ಮುಂದುವರಿಯುವಂಥ ಒಂದು ಪ್ರಕ್ರಿಯೆ ಆಗ್ತದೆ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಸಂಶೋಧಕನು ತನ್ನ ಸಂಶೋಧನಾ ವಿಷಯದ ಆಯ್ಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಹಿಡಿದು ಅಂತಿಮ ಹಂತವಾಗಿರ್ತಕ್ಕಂಥ ವರದಿ ತಯಾರಿಕೆಯವರೆಗೂ ಕೂಡ ವಿವಿಧ ಹಂತಗಳಲ್ಲಿ ಈ ಸಾಹಿತ್ಯ ಅಧ್ಯಯನ ಅನ್ನುವಂಥದ್ದು ಮರುಕಳಿಸ್ತಾ ಹೋಗ್ತದೆ. ಸೊ ಇನ್ನು 7 ಸ್ಟೆಪ್ಸ್ ಟು ಪ್ರೊಡ್ಯೂಸಿಂಗ್ ಎ ಲಿಟ್ರೇಚರ್ ರಿವ್ಯೂ ಅಂತ ನಾವು ಹೇಳೋದಾದ್ರೆ 7 ಹಂತಗಳಲ್ಲಿ ಆತನು ಲಿಟ್ರೇಚರ್ ರಿವ್ಯೂ ಮಾಡಬೇಕಾಗ್ತದೆ. ಮೊದಲನೇದಾಗಿ ಏನು ಮಾಡಿ, ಐಡೆಂಟಿಫೈ ಯುವರ್ ಕ್ವಶನ್. ಮೊದಲಿಗೆ ಸಂಶೋಧಕನು ಸಂಶೋಧನಾ ವಿಷಯ ಅಥವಾ ಪ್ರಶ್ನೆಗಳನ್ನು ಗುರುತಿಸ್ಕೊಳ್ತಾ ಹೋಗ್ತಾನೆ. 7ನೇ ರಿವ್ಯೂ ಡಿಸಿಪ್ಲಿನ್ ಸ್ಟೈಲ್ಸ್. ಅಂದರೆ ನಾನು ಯಾವ ಡಿಸಿಪ್ಲಿನ್ ಅಂದರೆ ವಿಷಯಗಳನ್ನು ನಾನು ರೆಫರ್ ಮಾಡಬೇಕು ಅನ್ನೋದು ಗುರುತು ಮಾಡ್ಕೊಳ್ತಾನೆ. 3ನೇದು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಲಿಟ್ರೇಚರ್ ಇದೆ ಅನ್ನೋದು ಹುಡುಕ್ತಾ ಹೋಗ್ತಾನೆ, ಸರ್ಚ್ ದ ಲಿಟ್ರೇಚರ್. 4ನೇದು ಮ್ಯಾನೇಜ್ ಯುವರ್ ರೆಫರೆನ್ಸಸ್. ಮತ್ತು ಆ ಪರಾಮರ್ಶೆ ಮಾಡಿರ್ತಕ್ಕಂಥ ಪುಸ್ತಕಗಳ ರೆಫರೆನ್ಸ್ ಏನಿದ್ದಾವೆ ಅನ್ನೋದು ನೋಡ್ತಾ ಹೋಗ್ತಾನೆ, ದಾಖಲೀಕರಣ ಮಾಡ್ಕೊಳ್ತಾನೆ. 5ನೇದಾಗಿ ಕ್ರಿಟಿಕಲಿ ಅನಾಲಿಸಿಸ್ ಆ್ಯಂಡ್ ಎವ್ಯಾಲ್ಯೂಟ್. ಸೊ ತಾನು ಸಾಹಿತ್ಯ ಏನು ಅಧ್ಯಯನ ಮಾಡ್ತಾನೆ ಅದನ್ನು ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡ್ತಾನೆ ಮತ್ತು ಮೌಲ್ಯಮಾಪನ ಮಾಡ್ತಾನೆ. ಆ ಎಲ್ಲವನ್ನು ಸಂಗ್ರಹಿಸಿರ್ತಕ್ಕಂಥದ್ದು 6ನೇ ಹಂತದಲ್ಲಿ ಹೊಂದಿಕೆ ಮಾಡ್ತಾನೆ, ಸಿಂಥಸಿಸ್ ಮಾಡ್ತಾನೆ.
ಏಳನೇದ ರೈಟ್ ದ ರಿವ್ಯೂ, ಅವನು ಅದರದ್ದೇ ಆಗಿರ್ತಕ್ಕಂಥ ಒಂದು ರಿವ್ಯೂ ಬರೀತಾ ಹೋಗ್ತಾನೆ. ಸೊ ಈ ರೀತಿಯಾಗಿ ಸಾಹಿತ್ಯ ಅಧ್ಯಯನ 7 ಹಂತಗಳಲ್ಲಿ ನಡೀತಕ್ಕಂಥದ್ದು ನಾವು ನೋಡಬಹುದು. ದ ಮೇನ್ ಪರ್ಪಸ್ ಆಫ್ ದ ರಿವ್ಯೂ ಆಫ್ ಲಿಟ್ರೇಚರ್ ಆರ್, ಯಾಕೆ ಸಾಹಿತ್ಯ ಅಧ್ಯಯನ ಮಾಡ್ತಾರೆ, ಅದರ ಪ್ರಮುಖ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಟ್ ಅವಾಯ್ಡ್ಸ್ ಡೂಪ್ಲಿಕೇಶನ್. ಅಂದ್ರೆ ಸಂಶೋಧಕನು ತನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನೆಲ್ಲ ಅಧ್ಯಯನಗಳು ಮಾಡಿದ್ದಾರೆ ಅನ್ನೋದನ್ನು ಸಾಹಿತ್ಯ ಅಧ್ಯಯನ ಮೂಲಕ ತಿಳ್ಕೊಳ್ಳೋದ್ರಿಂದ ಮತ್ತೆ ಅದೇ ಕೆಲಸವನ್ನು ಈತನ ಮಾಡುವಂತ ಅಗತ್ಯ ಇರೋದಿಲ್ಲ. ಯಾಕೆಂದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಮಾಜ ವಿಜ್ಞಾನಗಳಲ್ಲಿ ಹಲವಾರು ಜನರು ಅಧ್ಯಯನಗಳು ಮಾಡ್ತಾರೆ, PhDಗಳು ಮಾಡ್ತಾ ಇರ್ತಾರೆ, ಸಂಶೋಧನೆ ಮಾಡ್ತಾ ಇರ್ತಾರೆ. ಮಾಡಿದ್ದೇ ಇನ್ನೊಬ್ಬರು ಸೇಮ್ ಅದೇ ವಿಷಯದಲ್ಲಿ ಅದೇ ದೃಷ್ಟಿಕೋನದಲ್ಲಿ ಮಾಡಿದಾಗ ಅದು ಪ್ರಯೋಜನ, ಡೂಪ್ಲಿಕೇಟ್ ಆಗ್ತಾ ಹೋಗ್ತದೆ, ಅದು ವ್ಯರ್ಥ ಆಗ್ತದೆ. ಅದಕ್ಕೆ ಅದನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯಕ ಆಗ್ತದೆ. ಇಟ್ ಹೆಲ್ಪ್ ದ ರಿಸರ್ಚರ್ ಟು ಫೈಂಡ್ ಔಟ್ ವಾಟ್ ಅದರ್ಸ್ ಹ್ಯಾವ್ ಲರ್ನ್ಡ್ ಅಂಡ್ ರಿಪೋರ್ಟೆಡ್ ಆನ್ ದ ಪ್ರಾಬ್ಲಮ್. ಆ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆ ಸಂಶೋಧಕರು ಏನೆಲ್ಲ ಕಲಿತಿದ್ದಾರೆ ಮತ್ತು ಏನೆಲ್ಲ ವರದಿ ಮಾಡಿದ್ದಾರೆ ಮತ್ತು ಅದರಿಂದ ಏನು ಔಟ್ಕಮ್ ಬಂದಿದೆ ಅನ್ನುವುದು ತಿಳ್ಕೊಳ್ಳೋದಕ್ಕೆ ಈ ಒಂದು ಸಾಹಿತ್ಯ ಅಧ್ಯಯನ ಸಹಾಯಕ ಆಗ್ತಾ ಹೋಗ್ತದೆ. ಇಟ್ ಹೆಲ್ಪ್ ದ ರಿಸರ್ಚರ್ ಟು ಬಿಕಮ್ ಫೆಮಿಲಿಯರ್ ವಿತ್ ದ ಟೈಪ್ಸ್ ಆಫ್ ಮೆಥಡಾಲಜಿ ಫಾಲೋಡ್ ಬೈ ಅದರ್ಸ್. ಸಂಶೋಧನೆಯಲ್ಲಿ ತಮಗೆ ಗೊತ್ತಿರೋ ರೀತಿಯಲ್ಲಿ ಯಾವುದೇ ಒಂದು ವಿಧಾನ ಇಲ್ಲ, ಹಲವಾರು ವಿಧಾನಗಳಿದ್ದಾವೆ. ಆ ಹಲವು ವಿಧಾನಗಳಲ್ಲಿ ಆ ವಿಷಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಯಾವ ವಿಧಾನವನ್ನು ಇತರ ಸಂಶೋಧಕರು ಬಳಕೆ ಮಾಡಿದ್ದಾರೆ ಅನ್ನುವುದರ ಅರಿವು ಸಂಶೋಧಕನಿಗೆ ಈ ಸಾಹಿತ್ಯ ಅಧ್ಯಯನದ ಮೂಲಕ ಉಂಟಾಗ್ತಾ ಹೋಗ್ತದೆ. ಇಟ್ ಹೆಲ್ಪ್ ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕಾನ್ಸೆಪ್ಟ್ ಅಂಡ್ ಥಿಯರೀಸ್ ಆರ್ ರಿಲೆವೆಂಟ್ ಟು ಈಸ್ ಏರಿಯಾ ಆಫ್ ಇನ್ವೆಸ್ಟಿಗೇಷನ್. ಈ ಸಂಶೋಧಕನ ತಾನು ಆಯ್ಕೆ ಮಾಡಿಕೊಂಡು ಸಂಶೋಧನಾ ವಿಷಯವಾದ ಒಂದು ಸಂಶೋಧನೆಯಲ್ಲಿ ಯಾವೆಲ್ಲ ಹೊಸ ಪರಿಕಲ್ಪನೆಗಳಿದ್ದಾವೆ, ಯಾವೆಲ್ಲ ಸೂಕ್ತವಾಗಿರ್ತಕ್ಕಂಥ ಸಂಬಂಧಿಸಿದ ಸಿದ್ಧಾಂತಗಳಿದ್ದಾವೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯಕ ಆಗ್ತಾ ಹೋಗ್ತದೆ. ಇಟ್ ಹೆಲ್ಪ್ ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದೇರ್ ಆರ್ ಎನಿ ಸಿಗ್ನಿಫಿಕೆಂಟ್ ಕಾಂಟ್ರವರ್ಸಿಸ್, ಕಾಂಟ್ರಡಿಕ್ಷನ್ಸ್ ಅಂಡ್ ಇನ್ಕನ್ಸಿಸ್ಟೆನ್ಸಿ ಇನ್ ದ ಫೈಂಡಿಂಗ್ಸ್. ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಸಂಶೋಧಕನಿಗೆ ತನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವಪೂರ್ವವಾದ ಕಾಂಟ್ರವರ್ಸಿಸ್ ಇದಾವ, ಗೊಂದಲಗಳಿದಾವ, ಹಾಗೆ ಏನಾದರೂ ಅಸ್ಥಿರತೆಗಳಿದ್ದಾಗ ಅನ್ನುವುದರ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ. ಇಟ್ ಅಲೋಸ್ ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದೇರ್ ಆರ್ ಎನಿ ಅನ್ಆನ್ಸರ್ಡ್ ರಿಸರ್ಚ್ ಕ್ವಶನ್. ಅಂದರೆ ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಲಾಗದೆ ಯಾವುದಾದ್ರೂ ಪ್ರಶ್ನೆಗಳಿದ್ದಾವ ಅನ್ನುವುದರ ಬಗ್ಗೆನೂ ಕೂಡ ಇವನಿಗೆ ಜ್ಞಾನ ಸಿಗ್ತಾ ಹೋಗ್ತದೆ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದ ಲಿಟ್ರೇಚರ್ ರಿವ್ಯೂ ಅಂತ ನಾನು ಈಗಾಗಲೇ ಏನು ಹೇಳಿದೆ ಅವೆಲ್ಲವನ್ನು ಕೂಡ ನಾನು ಇಲ್ಲಿ ಒಂದು ಈ ಚಾರ್ಟ್ ಮುಖಾಂತರ ತೋರ್ಪಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ. ನೆಕ್ಸ್ಟ್, in order to gain maximum benefit out of this exercise of surveying the literature, one has to consider the following point. ಅಂದರೆ ಸಂಶೋಧಕನು ಸಾಹಿತ್ಯ ಅಧ್ಯಯನವನ್ನು ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಗರಿಷ್ಠ ಅನುಕೂಲತೆಗಳನ್ನು ಪಡ್ಕೋಬೇಕಾದರೆ ಅವನು ಆ ಕಾರ್ಯ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಏನು ಅಂತಹ ಅಂಶಗಳು? ರೀಡಿಂಗ್ ರೆಲೆವೆಂಟ್ ಲಿಟ್ರೇಚರ್, ಸೂಕ್ತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ಯಾಕೆಂದರೆ ಈಗ ನಮ್ಮ ಮುಂದೆ ಸಮಾಜದಲ್ಲಿ ಪ್ಲೆಂಟಿ ಆಫ್ ರಿಸೋರ್ಸಸ್ ಇದ್ದಾವೆ, ಯಥೇಚ್ಛವಾಗಿರ್ತಕ್ಕಂತಹ ಸಾಹಿತ್ಯ ಇದೆ ಯಾವುದೇ ವಿಷಯವನ್ನು ತೆಗೆದುಕೊಂಡು. ಆದರೆ ಅವೆಲ್ಲವನ್ನು ಅಧ್ಯಯನ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಮತ್ತು ಅಗತ್ಯನೂ ಇಲ್ಲ. ಆದ್ದರಿಂದ ಅದರಲ್ಲಿ ಒಳ್ಳೆಯ ಸಾಹಿತ್ಯ ಯಾವುದು ಅನ್ನುವುದನ್ನು ಆತನು ಮೊದಲು ಗುರ್ತು ಮಾಡಿಕೊಂಡು ಅಂಥ ಸಾಹಿತ್ಯವನ್ನಷ್ಟೇ ಆತನು ಅಧ್ಯಯನ ಮಾಡಬೇಕು. ಎರಡನೇ, ರಿಫಾರ್ಮಿಂಗ್ ಒರಿಜಿನಲ್ ವರ್ಕ್ಸ್, ಮೂಲ ಕೆಲಸಗಳೇನಿದ್ದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಸಂಶೋಧನೆಗಳಾಗಿದ್ದಾವೆ ಅದನ್ನು ಪುನಃ ಸುಧಾರಣೆ ಮಾಡುವಂಥ ಪ್ರಯತ್ನ ಆತನು ಮಾಡಬೇಕಾಗ್ತದೆ. ರೀಡಿಂಗ್ ವಿತ್ ಕಾಂಪ್ರಹೆನ್ಷನ್, ಅಧ್ಯಯನ ಮಾಡುವಾಗ ಸಮಗ್ರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆತನು ಅಧ್ಯಯನ ಮಾಡಬೇಕಾಗ್ತದೆ. ರೀಡಿಂಗ್ ಇನ್ ಟೈಮ್, ನಿರ್ದಿಷ್ಟ ಸಮಯದ ಒಳಗೆ ಆ ಕಾರ್ಯವನ್ನು ಮುಗಿಸಿದಾಗ ಇನ್ನು ಉಳಿದ ಅವಧಿಯನ್ನು ಆತನು ಉತ್ತಮ ಸಂಶೋಧನಾ ಗುಣಮಟ್ಟದಿಂದ ಮಾಡೋದಕ್ಕೆ ಸಹಾಯಕ ಆಗ್ತದೆ. ಯಾಕಂದರೆ ಸಂಶೋಧನೆ ಅನ್ನೋದೇ ದೀರ್ಘಾವಧಿ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚು ಅವಧಿ ಆತನು ಕಲಿತಾಗ ಇತರ ಒಂದು ಹಂತಗಳ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ.
ಆದ್ದರಿಂದ ಅಂದ್ಕೊಂಡಿರ್ತಕ್ಕಂಥ ಸಮಯಕ್ಕೆ ತಕ್ಕಂತೆ ಆ ಕೆಲಸವನ್ನು ಮಾಡಿ ಮುಗಿಸಬೇಕಾಗ್ತದೆ. ಇಂಡೆಕ್ಸಿಂಗ್ ದ ಲಿಟ್ರೇಚರ್. ಇಂಡೆಕ್ಸ್ ಅಂದರೆ ಆ ಒಂದು ಸಾಹಿತ್ಯವನ್ನು ಏನು ಅಧ್ಯಯನ ಮಾಡ್ತಾನೆ ಅದೆಲ್ಲವನ್ನು ಅವನು ದಾಖಲೀಕರಣ ಮಾಡ್ಕೋಬೇಕು. ಪ್ರಮುಖ ಅಂಶಗಳೇನೆಂದರೆ ಇಂಡೆಕ್ಸ್ ಮಾಡ್ಕೋಬೇಕಾಗ್ತದೆ ಅನ್ನುವಂಥದ್ದು. ಇವು ಮಾಡಿದಾಗ ಅದರಿಂದ ಗರಿಷ್ಠ ಅನುಕೂಲ ಆಗ್ತದೆ. ಇನ್ನು ಸೋರ್ಸಸ್ ಆಫ್ ಲಿಟ್ರೇಚರ್ ರಿವ್ಯೂ ಅಂದರೆ ಈ ಸಾಹಿತ್ಯ ಅಧ್ಯಯನದ ಮೂಲಗಳು ಯಾವುದು ಅಂತ ನಾವು ನೋಡಿದಾಗ ಪ್ರೈಮರಿ ಮೂಲ ಮತ್ತು ಮಾಧ್ಯಮಿಕ ಮೂಲ ಅಂತ, ಪ್ರೈಮರಿ ಸೋರ್ಸ್ ಆ್ಯಂಡ್ ಸೆಕೆಂಡರಿ ಸೋರ್ಸ್. ಸೊ ಮುಂದಿನ ಅಧ್ಯಾಯಗಳಲ್ಲಿ ಹಂಗಂದ್ರೆ ಏನು, ಅದರ ಪ್ರಮುಖ ಮೂಲಗಳು ಯಾವುದನ್ನು ನಾವು ಸುದೀರ್ಘವಾಗಿ ತಿಳ್ಕೊಂಡಿದ್ವಿ. ಈಗ ನಾವು ಸಾಹಿತ್ಯ ಅಧ್ಯಯನದಲ್ಲಿ 2 ಮೂಲಗಳಿದಾವೆ ಅಂತ ತಿಳ್ಕೊಂಡ್ರೆ ಸಾಕು. ಒಂದು ಪ್ರೈಮರಿ ಸೋರ್ಸ್, ಇನ್ನೊಂದು ಸೆಕೆಂಡರಿ ಸೋರ್ಸ್. ಸೊ ಈ ಪ್ರೈಮರಿ ಮತ್ತು ಸೆಕೆಂಡರಿ ಸೋರ್ಸ್ ಯಾವ್ಯಾವ ಒಳಗೊಂಡಿದ್ದಾವೆ ಅಂದಾಗ ಇವೆಲ್ಲವೂ ಬರ್ತವೆ. ಎಲೆಕ್ಟ್ರಾನಿಕ್ ಡೇಟಾಬೇಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಜರ್ನಲ್ಸ್ ಆಗಿರ್ಬೋದು, ಕಾನ್ಫರೆನ್ಸ್ ಪೇಪರ್ಸ್ ಆಗಿರ್ಬೋದು, ಥೀಸಿಸ್ ಆಗಿರ್ಬೋದು, ಎನ್ಸೈಕ್ಲೋಪೀಡಿಯಾಸ್ ಅಂಡ್ ಡಿಕ್ಷನರೀಸ್ ಆಗಿರ್ಬೋದು, ರಿಸರ್ಚ್ ರಿಪೋರ್ಟ್ಸ್ ಆಗಿರ್ಬೋದು, ಮ್ಯಾಗಝಿನ್ಸ್ ಅಂಡ್ ನ್ಯೂಸ್ ಪೇಪರ್. ಇವೆಲ್ಲವೂ ಕೂಡ ಸಾಹಿತ್ಯ ಅಧ್ಯಯನದ ಪ್ರಮುಖ ಮೂಲಗಳು ಅಂತ ನಾವು ಕರಿಬೋದು. ಇವೆಲ್ಲವನ್ನು ಕೂಡ ಆತನು ಅಧ್ಯಯನ ಮಾಡಿದಾಗ ನಂತರ ಮುಂದಿನ ಸಂಶೋಧನಾ ಅಂತ ಸುಲಲಿತವಾಗಿ ಸುಗಮವಾಗಿ ನಡೆಯೋದಕ್ಕೆ ಸಹಾಯಕ ಆಗ್ತದೆ. ಇದು 2ನೇ ಹಂತಕ್ಕೆ ಸಂಬಂಧಪಟ್ಟ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ. ಅರ್ಥ ಆಗಿದೆ ಅಂತ ಭಾವಿಸ್ತಾ ಈಗ 3ನೇ ಹಂತಕ್ಕೆ ಹೋಗೋಣ. 3ನೇ ಹಂತ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಅಂದರೆ ಪ್ರಾಕಲ್ಪನೆಯ ರಚನೆ. Once the selection and formulation and definition of the problem have been accomplished, the derivation of hypothesis is the most important step in the research process. ಅಂದರೆ ಸಂಶೋಧಕನು ಒಂದು ಸಲ ತನ್ನ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಿಕೊಂಡಾದ್ಮೇಲೆ, ಅದನ್ನು ವ್ಯಾಖ್ಯಾನಿಸಿದ ಆದಮೇಲೆ, ಸಾಹಿತ್ಯ ಅಧ್ಯಯನ ಮಾಡಿದಾದ ಮೇಲೆ ಆತನ ಮುಂದಿನ ಹಂತ ಏನೆಂದರೆ ಉತ್ತಮವಾಗಿರ್ತಕ್ಕಂಥ ಪ್ರಾಕಲ್ಪನೆಯನ್ನು ರಚನೆ ಮಾಡುವುದೇ ಆಗಿರ್ತದೆ. ಇಟ್ ಈಸ್ ಯೂಶಲಿ ಕನ್ಸಿಡರ್ಡ್ ಆಸ್ ಅ ಪ್ರಿನ್ಸಿಪಲ್ ಇನ್ಸ್ಟ್ರೂಮೆಂಟ್ ಇನ್ ರಿಸರ್ಚ್. ಈ ಪ್ರಾಕಲ್ಪನೆಯ ರಚನೆಯನ್ನು ಈ ಸಂಶೋಧನೆಯಲ್ಲಿ ಮೂಲ ತತ್ವ ಅಂತ ನಾವು ಕರಿತೀವಿ. ಹೈಪೋಥಿಸಿಸ್ ಕನ್ಸಿಡರ್ ಆಸ್ ಎ ಇಂಟೆಲಿಜೆಂಟ್ ಗೆಸ್ ಆರ್ ಪ್ರಿಡಿಕ್ಷನ್ that gives directional to the researcher to answer the research questions. ಸಂಶೋಧಕನಿಗೆ ತನ್ನ ಸಂಶೋಧನಾ ವಿಷಯಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ನೀಡುವಂತಹ ಸಲುವಾಗಿ ಸಂಶೋಧಕನು ಹಾಕಿಕೊಂಡಂತಹ ಒಂದು ಇಂಟೆಲಿಜೆಂಟ್ ಬುದ್ಧಿವಂತ ಪೂರ್ವಕವಾಗಿರ್ತಕ್ಕಂತಹ ಒಂದು ಊಹೆ ಅಥವಾ ಒಂದು ಕಲ್ಪನೆಯನ್ನೇ ನಾವು ಹೈಪೋಥಿಸಿಸ್ ಅಥವಾ ಪ್ರಾಕಲ್ಪನೆ ಅಂತ ಕರಿತೀವಿ. ಹೈಪೋಥಿಸಿಸ್ ಈಸ್ ಫಾರ್ಮಲ್ ಟೆಂಟೇಟಿವ್ ಸ್ಟೇಟ್ಮೆಂಟ್ ಆಫ್ ದ ಎಕ್ಸ್ಪೆಕ್ಟೆಡ್ ರಿಲೇಶನ್ಶಿಪ್ ಬಿಟ್ವೀನ್ 2 or more ವೇರಿಯಬಲ್ಸ್ ಅಂಡರ್ ಸ್ಟಡಿ. ಈ ಅಧ್ಯಯನ ಮಾಡ್ತಕ್ಕಂಥದ್ದು ಏನು ಬೇರೆ ಬೇರೆ ಚರಕಗಳು ಅಂತಿದ್ದಾವೆ, ವೇರಿಯಬಲ್ಸ್ ಅಂತೇನಿದ್ದಾವೆ, ಅವುಗಳ ನಡುವೆ ಸಹಸಂಬಂಧವನ್ನು ಸೂಚಿಸುವಂತಹ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಹೇಳಿಕೆಯನ್ನೇ ನಾವು ಏನಂತ ಕರಿತೀವಿ, ಪ್ರಾಕಲ್ಪನೆ ಅಂತ ನಾವು ಕರಿತಾ ಹೋಗ್ತೀವಿ. ಡಿಫಿನೇಷನ್ಸ್ ಆಫ್ ಹೈಪೋಥಿಸಿಸ್. ಈ ಪ್ರಾಕಲ್ಪನೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಒಂದು ಸಂಶೋಧಕರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಜಾರ್ಜ್ ಲುಂಡ್ಬರ್ಗ್. A hypothesis is a tentative generalization, the validity of which remains to be the tested in its most demonstrative stage. The hypothesis may be a mere huge guess, imaginative data which becomes the basis for action investigation. ಅಂದರೆ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾನೆ ಅದಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕವಾಗಿ ಊಹೆ ಮಾಡುವಂತಹ, ಸಾಮಾನ್ಯೀಕರಣ ಮಾಡುವಂತಹ ತಾತ್ಕಾಲಿಕವನ್ನು ನಾವು ಏನಂತ ಕರಿತೀವಿ, ಹೈಪೋಥಿಸಿಸ್ ಅಂತ ಕರಿತೀವಿ. 2ನೇ ಗುಡ್ ಆ್ಯಂಡ್ ಹ್ಯಾಟ್. ಎ ಪ್ರೊಪೋಸಿಷನ್ ವಿಚ್ ಕ್ಯಾನ್ ಬಿ ಪುಟ್ ಟು ಟೆಸ್ಟ್ ದ ಡಿಟರ್ಮಿನೇಟ್ ವ್ಯಾಲಿಡಿಟಿ. ಅಂದರೆ ಇದು ಟೆಸ್ಟ್ ಮಾಡೋದಕ್ಕೆ, ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಊಹೆ ಅಂತ ನಾವು ಹೇಳಬಹುದು. ಅಂದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ
ಸಮಾಜ ವಿಜ್ಞಾನಗಳಲ್ಲಿ ವಿಶೇಷವಾಗಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ರೂ ಕೂಡ ಅದು ಸಂಕೀರ್ಣಮಯವಾಗಿರ್ತದೆ. ಅಂತ ಸಂಕೀರ್ಣಮಯವಾಗಿರ್ತಕ್ಕಂಥ ಎಲ್ಲ ವಿಷಯವನ್ನು ಕೂಡ ನಿಗದಿತ ಅವಧಿಯಲ್ಲಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಮಾರ್ಗದರ್ಶಕ ಸ್ವರೂಪದಲ್ಲಿ ಆತನು ಒಂದು ಊಹೆ ಟೆಂಟೇಟಿವ್ ತಾತ್ಕಾಲಿಕವಾಗಿ ಕಂಡುಕೊಂಡಂಥ ಒಂದು ಊಹೆ, ಈ ಸಮಸ್ಯೆಗೆ ಇದೇ ಕಾರಣ ಇರಬಹುದು ಅಂತ ತಾತ್ಕಾಲಿಕವಾಗಿ ಒಂದು ಊಹೆ ಮಾಡ್ಕೊಳ್ತಾನೆ. ಅದನ್ನ ಪ್ರಾಕಲ್ಪನೆ. ಇನ್ನೂ ತಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆ ಮೂಲಕ ಈ ಪ್ರಾಕಲ್ಪನೆ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಉದಾಹರಣೆಗೆ ನಾವು ಹೇಳಬಹುದು, ಮೊದಲನೇ ಅಲೆ ಬಂದಾಗ, ಕೋವಿಡ್-19 ಮೊದಲನೇ ಅಲೆ ಬಂದಾಗ ಅಮೇರಿಕ, ಬ್ರೆಜಿಲ್, ಫ್ರಾನ್ಸ್ ಇಂತಹ ಯುರೋಪಿನ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ ಕೋವಿಡ್ನಿಂದ ಸಾವನ್ನಪ್ಪಿರ್ತಕ್ಕಂಥ ಶೇಕಡಾವಾರು ಪ್ರಮಾಣ ಕಡಿಮೆ ಇತ್ತು. ಇದನ್ನು ಅಧ್ಯಯನ ಮಾಡುವಾಗ ಒಂದು ತಾತ್ಕಾಲಿಕ ಊಹೆಯನ್ನು ನಾವು ಹಾಕ್ಕೊಳ್ತೀವಿ. ಏನು? ಸೊ ಭಾರತದ ಪಾರಂಪರಿಕವಾಗಿರ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಅನೇಕ ಔಷಧೀಯ ಅಂಶಗಳಿರುವ ಕಾರಣ ಇಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು. ಇದು ತಾತ್ಕಾಲಿಕ. ಅದನ್ನು ನಾನು ಮತ್ತೆ ಪರೀಕ್ಷೆ ಮಾಡ್ತಾ ಹೋಗ್ತೀನಿ. ನಾನು ಹಾಕ್ಕೊಂಡಿರ್ತಕ್ಕಂಥ ಪ್ರಾಕಲ್ಪನೆ ಸರಿಯೇ? ಯಾಕಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿ ಯಾವ ರೀತಿ ಇದೆ, ಅದರಲ್ಲಿ ಯಾವ್ಯಾವ ಔಷಧೀಯ ಗುಣಗಳನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ, ಅದರಿಂದ ನಮ್ಮ ಒಳಗಡೆ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಹೆಚ್ಚಾಗೋದಕ್ಕೆ ಕಾರಣ ಆಗ್ತದೆ, ಆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋವಿಡನ್ನು ಯಾವ ರೀತಿ ಅದು ಎದುರಿಸ್ತಾ ಹೋಗ್ತದೆ, ಇವೆಲ್ಲವನ್ನು ನಾನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದು ಮಾರ್ಗದರ್ಶನ. ಆದ್ದರಿಂದ ಸಂಶೋಧನಾ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಂಶೋಧಕನು ಹಾಕ್ಕೊಂಡಿರ್ತಕ್ಕಂಥ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಊಹೆಯನ್ನು ನಾವೇನಂತ ಕರಿತೀವಿ, ಅಥವಾ ತಾತ್ಕಾಲಿಕ ಪರಿಹಾರವನ್ನು ನಾವೇನಂತ ಕರಿತೀವಿ, ಪ್ರಾಕಲ್ಪನೆ ಅಂತ ನಾವು ಕರಿತೀವಿ. ಸೊ ಇನ್ನು ಉತ್ತಮ ಪ್ರಾಕಲ್ಪನೆಯ ಮಹತ್ವ ಏನು? ಇಂಪಾರ್ಟೆನ್ಸ್ ಆಫ್ ದ ಹೈಪೋಥಿಸಿಸ್. ಹೈಪೋಥಿಸಿಸ್ ಫೆಸಿಲಿಟೇಟ್ ದ ಎಕ್ಸ್ಟೆನ್ಷನ್ ಆಫ್ ನಾಲೆಜ್ ಇನ್ ಏರಿಯಾ. ಈ ಪ್ರಾಕಲ್ಪನೆ ಅನ್ನುವಂಥದ್ದು ಸಂಶೋಧಕನಿಗೆ ಆ ಒಂದು ಸಂಶೋಧನಾ ಏರಿಯಾ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಜ್ಞಾನವನ್ನು ನೀಡೋದಕ್ಕೆ ಸಹಾಯಕ ಆಗ್ತಾ ಹೋಗ್ತದೆ. ಹೈಪೋಥಿಸಿಸ್ ಪ್ರೊವೈಡ್ ದ ರಿಸರ್ಚರ್ ವಿತ್ ದ ರ್ಯಾಷನಲ್ ಸ್ಟೇಟ್ಮೆಂಟ್. ಅವನಿಗೊಂದು ತರ್ಕಬದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಒದಗಿಸ್ಕೊಡ್ತಾರೆ. ಇದು ಒಂದು ಡೈರೆಕ್ಷನ್ ನೀಡ್ತಾ ಹೋಗ್ತಾರೆ. ಪ್ರತಿ ಹಂತದಲ್ಲೂ ಕೂಡ ಸಂಶೋಧನೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂಥ ಮಾರ್ಗದರ್ಶನ ಅಥವಾ ದಿಕ್ಸೂಚಿ ಕೊಡ್ತಾ ಹೋಗ್ತಾರೆ. ಹೈಪೋಥಿಸಿಸ್ ಪ್ರೊವೈಡ್ ದ ಬೇಸಿಸ್ ಫಾರ್ ಎಕ್ಸ್ಪೋರ್ಟಿಂಗ್ ದ ಕನ್ಕ್ಲೂಷನ್ ಫಾರ್ ದ ಸ್ಟಡಿ. ಆ ಸಂಶೋಧನೆ ನಿರ್ದಿಷ್ಟವಾಗಿರ್ತಕ್ಕಂಥ ಕನ್ಕ್ಲೂಷನ್ ಬರೋದಕ್ಕೆ ಇದು ಸಹಾಯಕ ಆಗ್ತಾ ಹೋಗ್ತಾ ಇದೆ. ಇಷ್ಟೆಲ್ಲ ಅನುಕೂಲಗಳು ಅದರಿಂದ ಆಗ್ತದೆ. ಇನ್ನು ಕ್ಯಾರೆಕ್ಟರ್ಸ್ ಆಫ್ ಹೈಪೋಥಿಸಿಸ್, ಒಂದು ಉತ್ತಮ ಪ್ರಾಕಲ್ಪನೆ ಏನೆಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು? ಇಟ್ ಶುಡ್ ಬಿ ಕನ್ಸೆಪ್ಚುಯಲಿ ಕ್ಲಿಯರ್, ಸ್ಪೆಸಿಫಿಕ್ ಅಂಡ್ ವೆಲ್ ಡಿಸೈನ್. ಸಂಶೋಧಕನು ಹಾಕ್ಕೊಂಡಿರ್ತಕ್ಕಂಥ ಪ್ರಾಕಲ್ಪನೆಯು ಪರಿಕಲ್ಪನಾತ್ಮಕ ಸ್ಪಷ್ಟತೆ ಇರಬೇಕು. ಆ ಪದದಲ್ಲಿ ಗೊಂದಲಗಳು ಇರಬಾರದು. ನಿರ್ದಿಷ್ಟವಾಗಿರಬೇಕು, ಉತ್ತಮವಾಗಿ ವಿನ್ಯಾಸಗೊಳಿಸಿರಬೇಕು. ಇಟ್ ಶುಡ್ ಬಿ ದ ಅವೈಲಬಲ್ ಟು ದ ಟೆಕ್ನಿಕ್ಸ್ ಅಂಡ್ ಕೇಪಬಲ್ ಟು ಬೀಯಿಂಗ್ ವೆರಿಫೈಡ್. ಸಂಶೋಧಕನು ಮಾಡಿಕೊಂಡಂಥ ಪ್ರಾಕಲ್ಪನೆಯನ್ನು ಪರೀಕ್ಷೆ ಮಾಡುವಂತಿರಬೇಕು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ತಂತ್ರಗಳು ಅಗತ್ಯವಾಗಿರಬೇಕು. ಈಗೆಲ್ಲ ನಾವು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೋವಿಡ್-19 ನಾವು ಯಾವುದೋ ಒಂದು ಶಕ್ತಿ ದೇವತೆಯನ್ನು ಪೂಜೆ ಮಾಡೋದ್ರಿಂದ ಹೋಗಲಾಡಿಸ್ಬೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ವೆರಿಫೈ ಮಾಡೋಕ್ಕೆ ಸಾಧ್ಯವೇ? ಅದನ್ನು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ? ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅಂತಹ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಪ್ರಾಕಲ್ಪನೆಗಳನ್ನು ಹಾಕ್ಕೋಬಾರದು. ಇಟ್ ಶುಡ್ ಬಿ ದ ಕೇಪಬಲ್ ಫಾರ್ ಎಂಪಿರಿಕಲ್ ಟೆಸ್ಟ್. ಅದನ್ನು ಪರೀಕ್ಷೆ ಮಾಡೋದಕ್ಕೆ ವಾಸ್ತವಿಕವಾಗಿ ಪ್ರಾಯೋಗಿಕವಾಗಿ ಅದನ್ನು ಸಮಾಜದಲ್ಲಿ ಕಾರ್ಯರೂಪಕ್ಕೆ ತರೋಕ್ಕೆ ಸಾಧ್ಯ ಇರಬೇಕು. ಇಟ್ ಶುಡ್ ನಾಟ್ ಬಿ ಮಿಯರ್ ಎ ಜಡ್ಜ್ಮೆಂಟ್. ಇದು ಅಂತಿಮ ನಿರ್ಧಾರ ಆಗಬಾರ್ದು. ಇದು ತಾತ್ಕಾಲಿಕ ಊಹೆ ಆಗಿರಬೇಕು ಹೊರತು ಇದಕ್ಕಿದೇ ಕಾರಣ ಅಂತ ನಾವು ಪ್ರಾಕಲ್ಪನೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರುವಂತಿರಬಾರದು. ಇಟ್ ಶುಡ್ ಬಿ ಸಿಂಪಲ್ ಅಂಡ್ ಟು ದ ಪಾಯಿಂಟ್. ಇದು ಆ ಒಂದು ಸಮಸ್ಯೆಗೆ ನೇರವಾಗಿರಬೇಕು ಮತ್ತು ಸರಳವಾಗಿರಬೇಕು ಅನ್ನುವಂಥದ್ದು. ಸೊ ಇನ್ ದ ಟೈಪ್ಸ್ ಆಫ್
ಹೈಪೋಥಿಸಿಸ್. ಇದು ಮುಂದಿನ ಅಧ್ಯಯನಗಳಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಮತ್ತಷ್ಟು ಹೈಪೋಥಿಸಿಸ್ ಬಗ್ಗೆ, ಅದರ ಪ್ರಕಾರಗಳು, ಹಂಗಂದ್ರೆ ಏನು, ಎಲ್ಲವನ್ನು ಕೂಡ ಸುವಿವರವಾಗಿ ನಾವು ತಿಳ್ಕೊಳ್ತೀವಿ. ಈಗ ನೀವು ಯಾವ್ಯಾವ್ದು ಇದಾವೆ ಅನ್ನೋದು ತಿಳ್ಕೊಂಡ್ರೆ ಸಾಕು. ಒಂದು ಸಿಂಪಲ್ ಹೈಪೋಥಿಸಿಸ್, ಸರಳ ಪ್ರಾಕಲ್ಪನೆ, ಸಂಕೀರ್ಣ ಪ್ರಾಕಲ್ಪನೆ, ಶೂನ್ಯ ಪ್ರಾಕಲ್ಪನೆ, ಪರ್ಯಾಯ ಪ್ರಾಕಲ್ಪನೆ, ಅನುಭವಾತ್ಮಕ ಪ್ರಾಕಲ್ಪನೆ ಮತ್ತು ಸಂಖ್ಯಾತ್ಮಕ ಅಥವಾ ಸಂಖ್ಯಾಶಾಸ್ತ್ರೀಯ ಪ್ರಾಕಲ್ಪನೆ. ಸೊ ಈ ರೀತಿಯಾಗಿ ಸಿಂಪಲ್ ಹೈಪೋಥಿಸಿಸ್, ಕಾಂಪ್ಲೆಕ್ಸ್ ಹೈಪೋಥಿಸಿಸ್, ನಲ್ ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಎಂಪಿರಿಕಲ್ ಹೈಪೋಥಿಸಿಸ್, ಸ್ಟಾಟಿಸ್ಟಿಕಲ್ ಹೈಪೋಥಿಸಿಸ್ ಅನ್ನುವಂತಹ ಸುಮಾರು 6, ಇನ್ನೂ ಹಲವಾರು ಇದ್ದಾವೆ. ಅದರಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ನಾವು ತಿಳ್ಕೊಂಡ್ರೆ ಸಾಕು ಅಂತೇಳಿ ನಾನು ಇಲ್ಲಿ 6 ಪಟ್ಟಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಇಂದಿನ ತರಗತಿಯಲ್ಲಿ ನಾವು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಬರುವಂತಹ ಅಥವಾ ಸಂಶೋಧನೆಯಲ್ಲಿ ಬರುವಂತಹ ಪ್ರಮುಖ ಹಂತಗಳಲ್ಲಿ 2ನೇ ಮತ್ತು 3ನೇ ಹಂತದ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ 2ನೇ ಹಂತವಾಗಿರ್ತಕ್ಕಂಥ ಸಂಬಂಧಿಸಿದ ಸಾಹಿತ್ಯಾಧ್ಯಯನ, 3ನೇದು ಪ್ರಾಕಲ್ಪನೆಯ ರಚನೆ. ಇದೆರಡರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ತಮಗೆಲ್ಲ ಕೂಡ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.